ಜನ ನೋಡಲೆಂದು ಕಾಲೇಜ್ ಕಾರ್ಯಕ್ರಮಕ್ಕೆ ಹೋಗಿದ್ದ ಸಿದ್ಧಾರ್ಥ್ ಅವನ ಭಾಷಣ ಕಂಡು ಯುವ ವಕೀಲರಿಗೆ ತುಂಬ ಖುಷಿಯಾಗಿತ್ತು. ಅದಕ್ಕೂ ಹೆಚ್ಚು ಅವನ ನೀಲಕಾಯ, ಹಸನ್ಮುಖ ನೋಟ ಹುಡುಗಿಯರನ್ನು ಕದ್ದಿತ್ತು. ಆದರೆ ಸಿದ್ಧಾರ್ಥ್ ಕಣ್ಣು ಮಾತ್ರ ಸಂಜನಾಳೊಳಗೆ ಮಿನುಗುತ್ತಿತ್ತು. ತನ್ನ ಮಗ ತನ್ನ ಜವಾಬ್ದಾರಿಯನ್ನು ಹೊತ್ತು ನಡೆಯುತ್ತಿದ್ದುದನ್ನು ನೋಡಿದ ಜಗನ್ನಾಥರಿಗೆ ತುಂಬ ಖುಷಿಯಾಗಿತ್ತು. ಕಾರ್ಯಕ್ರಮ ಮುಗಿಸಿ ಹೋಗುವಾಗ ತಂದೆ ಕಣ್ಣು ತಪ್ಪಿಸಿ ಸಂಜನಾಗೆ ಬಾಯ್ ಹೇಳಿದ್ದ ಸಿದ್ಧಾರ್ಥ್. ಎಲ್ಲರಿಗೂ ಒಂದೇ ಆಶ್ಚರ್ಯ, ಸಂಜನಾಗೆ ಸಿದ್ಧಾರ್ಥ್ ಹೇಗೆ ಪರಿಚಯ ಎನ್ನುವುದು. ಅವರ ಕಾರ್ ಮುಂದೆ ಸಾಗಿದ್ದ ಮೇಲೆ ಹುಡುಗಿಯರಂತೂ ಸಂಜನಾ ಹಿಂದೆ ಬಿದ್ದಿದ್ದರು ಸಿದ್ಧಾರ್ಥ್ ಮಾಹಿತಿಯನ್ನು ತಿಳಿದುಕೊಳ್ಳಲು. ಈ ಕಡೆ ತನ್ನ ತಮ್ಮನನ್ನು ನೋಡಿ ಬಂದಿದ್ದ ಅನುಷ್ಕಾಗೆ ತುಂಬ ಖುಷಿಯಾಗಿದ್ದಳು. ರಾಘವ್ಗೆ ತನ್ನ ಪ್ರೀತಿಯ ಅನುಷ್ಕಾಳ ಖುಷಿ ಕಂಡು ಮನ ತೃಪ್ತಿಯಾಗಿತ್ತು. ಅನುಷ್ಕಾಳನ್ನು ಮಾಡೆಲಿಂಗ್ ಜಗತ್ತು ಕೈಬೀಸಿ ಕರೆಯುತ್ತಿತ್ತು. ಅನುಷ್ಕಾ ಈ ಜಗತ್ತಿಗೆ ಕಾಲಿಡಲು ರಾಘವ್ ಮನಸ್ಸು ಒಪ್ಪುತ್ತಿಲ್ಲ. ಆದರೆ ಅವಳಿಗೆ ಬೇಡ ಎಂದರೆ ಅವಳಿಗೆ ನೋವಾಗುತ್ತದೆಯೇನೋ ಎಂದು ಸಹಿಸಿಕೊಳ್ಳಲು ತೀರ್ಮಾನಿಸಿದ್ದ. ಅನುಷ್ಕಾ ತನ್ನ ಪತಿರಾಯರನ್ನು ಒಪ್ಪಿದ ಮೇಲೆ ಅಡುಗೆ ಮನೆಯ ಇನ್ಚಾರ್ಜ್ ವಹಿಸಿಕೊಂಡಿದ್ದಳು. ಕುಕ್ ಸಂಗೀತ ಬಳಿ ರಾಘವ್ ಫೇವರೇಟ್ ಊಟೋಪಚಾರವನ್ನೆಲ್ಲ ಕಲಿತುಕೊಳ್ಳುತ್ತಿದ್ದಳು. ಆತನಿಗೆ ಅದನ್ನು ಬಡಿಸಿ ಅವನ ಖುಷಿಯನ್ನು ನೋಡಿ ಆಕೆಯೂ ಖುಷಿ ಪಡುತ್ತಿದ್ದಳು. ರಾಘವ್ ಆಗಷ್ಟೇ ತಿಂಡಿ ತಿಂದು ಆಫೀಸ್ಗೆ ರೆಡಿಯಾಗುತ್ತಿರಲು ಆಕರ್ಷ್ ಬಂದಿದ್ದ. ಅನುಷ್ಕಾ ಇತ್ತೀಚೆಗೆ ಆಫೀಸ್ಗೆ ಹೋಗುವುದು ತೀರಾ ಕಡಿಮೆಯಾಗಿತ್ತು. ತನ್ನ ಡಿಸೈನಿಂಗ್ ವರ್ಕ್ ಮನೆಯಲ್ಲೇ ಮಾಡುತ್ತಿದ್ದಳು. ಹಾಗಾಗಿ ರಾಯ್ ಫ್ಯಾಮಿಲಿ ಮತ್ತು ಆಕರ್ಷ್ ಆಗಾಗ ಬಂದು ಹೋಗುತ್ತಿರುವುದು ಸಾಮಾನ್ಯವಾಗಿತ್ತು. ಆಕರ್ಷ್ ಸ್ವಲ್ಪ ಖುಷಿಯಾಗಿಯೇ ಬಂದಿದ್ದ. ಅನುಷ್ಕಾ ಎಂದವನು ಅಣ್ಣನ ಮುಖ ನೋಡಿ, ಅದಕ್ಕೆ ನಿಮಗೆ ಸರ್ಪ್ರೈಸ್ ಇದೆ ಎಂದು ಕಣ್ಣರಳಿಸಿ ನೋಡಿದ್ದ. ಅನುಷ್ಕಾ ಏನು ಎನ್ನುವಂತೆ ಬಂದರೆ ಅವಳಿಗೂ ಮೊದಲೇ ತನ್ನ ಅಂಗಿ ತೋಳು ಮಡಚುತ್ತಿದ್ದವನು, ಏನದು ಹೇಳು ನಿನ್ನ ಸರ್ಪ್ರೈಸ್, ಏನು ಎಡ್ವರ್ಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀಯಾ ಎನ್ನುವ ಗಡಸು ಧ್ವನಿಗೆ ತಡಬಡಿಸಿದ್ದ. ಅನುಷ್ಕಾ ಮುಖ ನೋಡುತ್ತಾ, ಇದು ಸ್ಟಾರ್ ಚಾಂಪಿಯನ್ ಪ್ರೋಗ್ರಾಮ್ನಿಂದ ನಿಮಗೆ ಬಂದಿರೋ ವೆಲ್ಕಮ್ ಲೆಟರ್. ನಿಮಗೆ ಗೊತ್ತಾ, ಪ್ರೋಗ್ರಾಮ್ ಪ್ರಮೋಟರ್ ಆಗಿ ಆಫರ್ ಬಂದಿದೆ. ನೀವು ನೋಡಿದ್ರೆ ನಿಮ್ಮ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೀರಾ, ತಗೊಳ್ಳಿ ಎನ್ನುತ್ತಾ ಕೈ ಮೇಲೊಂದು ಲೆಟರ್ ಇಟ್ಟಿದ್ದ. ಒಮ್ಮೆ ಅವನನ್ನು ನೋಡುತ್ತಿದ್ದ ರಾಘವ್ ಕಂಡು, ಈ ಅಣ್ಣನನ್ನು ನೋಡಿದ್ರೆ ನನ್ನ ಕಣ್ಣಲ್ಲೇ ನುಂಗು ಹಾಕ್ಬಿಡ್ತಾನೇನೋ ಅನ್ನೋ ಹಂಗಿದ್ದಾನೆ ಅನ್ನಿಸಿ ಅವನ ಕಡೆ ನೋಡದೆ ಕಂಗ್ರ್ಯಾಚುಲೇಷನ್ ಎಂದು ಕೈ ಕುಲುಕಿದ. ಅವರಿಬ್ಬರ ಕೈಯನ್ನೇ ನೋಡುತ್ತಿದ್ದ ರಾಘವ್ ಕಂಡು ಕೈ ಬಿಡಿಸಿಕೊಂಡ ಆಕರ್ಷ್. ಈ ಅಣ್ಣನು ಪ ಎನ್ನುತ್ತಿದ್ದರೆ ಅನುಷ್ಕಾ ಖುಷಿಯಲ್ಲಿ ನಲಿಯುತ್ತಿದ್ದಳು. ಲೆಟರ್ ನೋಡಿ ಅದನ್ನು ಅರಿದು ಬಿಡುವನ್ನ ಅನ್ನಿಸುತ್ತಿತ್ತು. ಆದರೂ ಹೆಂಡತಿಯ ಖುಷಿಗೆ ಸುಮ್ಮನಾಗಬೇಕಿತ್ತು. ಅಂಗಿ ತೋಳನ್ನು ಮಡಚುತ್ತಿದ್ದವನು ತನ್ನನ್ನು ನೋಡಿ ಕುರುಚಲು ಗಡ್ಡ ಕೆರೆಯುತ್ತಾ, ಈ ಪ್ರೋಗ್ರಾಮ್ ನಿನ್ನ ಪ್ರೊಫೈಲ್ ಸೆಂಡ್ ಮಾಡಿದ್ಯಾರು ಎಂದು ಮತ್ತೊಮ್ಮೆ ಆಕರ್ಷ್ ಕಡೆ ಗುರಾಯಿಸಲು, ಎಲ್ಲಿ ಕಣ್ಣಲ್ಲೇ ತಿನ್ನುವನೋ ಎನ್ನುವಂತೆ, ಅಪ್ಪ ನಾನಲ್ಲಪ್ಪ, ನಾನು ಯಾರಿಗೂ ಯಾವ ರೆಸ್ಯೂಮೇನೂ ಕಳಿಸಿಲ್ಲ. ಆಫೀಸ್ನಲ್ಲಿ ಲೆಟರ್ ನನ್ನ ಚೇಂಬರ್ ಮೇಲಿತ್ತು, ನೋಡಿದೆ, ಖುಷಿಯಾಯಿತು, ಅದಕ್ಕೆ ತಗೊಬಂದೆ ಅಷ್ಟೇ ಎಂದು ಮೆಲ್ಲಗೆ ಅಣ್ಣನಿಂದ ನುಸುಳಿಕೊಂಡು ಹೋಗುತ್ತಿದ್ದ. ಆಕರ್ಷ್ ಹೆಗಲ ಮೇಲೆ ಕೈ ಹಾಕಿ ವ್ಯಂಗ್ಯವಾಗಿ ನಗುತ್ತಾ, ನಾನು ಬರ್ತೀನಿ ಬಾಸ್ ನಿಮ್ಮ ಜೊತೆಗೆ ಅಂದರೆ ಅವನ ಹೃದಯ ಬಾಯಿಗೆ ಬಂದಿತ್ತು. ನಾನು ಹೇಗೋ ಅನುಷ್ಕಾಗಾಗಿ ಬರುತ್ತಿದ್ದ ಅಫಿಷಿಯಲ್ಸ್ ಅಪ್ಲಿಕೇಶನನ್ನು ಅವಳ ಕೈಗೆ ಸಿಗದಂತೆ ಮಾಡ್ತಿದ್ದೆ. ಈ ದಡ್ಡನಿಗೆ ಗೊತ್ತಾಗಲ್ವಾ ತಗೊಬರ್ಬಾರ್ದು ಅಂತ, ತಗೊಬಂದು ಕೊಟ್ಬಿಟ್ಟ. ಇವಾಗ ಹೀಗಾದರೂ ಸರಿ, ಅವಳನ್ನು ಈ ಫ್ಯಾಷನ್ ಪ್ರಪಂಚದಿಂದ ದೂರ ಇಡಬೇಕು ಅನ್ನಿಸಿ, ಅನುಷ್ಕಾ ಈ ಪ್ಲ್ಯಾಟ್ಫಾರ್ಮ್ ಅಷ್ಟು ಜೆನ್ಯೂನ್ ಆಗಿಲ್ಲ ಅಂತ ಅನಿಸುತ್ತೆ, ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಬೇರೆ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಣ ಎಂದರೆ ಮಧ್ಯಪ್ರವೇಶಿಸಿದ ಆಕರ್ಷ್. ಇದೇನಣ್ಣ ನೀನು ಅತ್ತಿಗೆಗೆ ಮಿಸ್ಗೈಡ್ ಮಾಡ್ತಿದ್ದೀಯಾ, ಈ ಪ್ಲ್ಯಾಟ್ಫಾರ್ಮ್ ಅಷ್ಟು ಸುಲಭವಾಗಿ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡೋದೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಅನುಷ್ಕಾ ಅಂದರೆ ಅತ್ತಿಗೆಗೆ ಚಾನ್ಸ್ ಕೊಟ್ಟಿರೋದೇ ಅಂದರೆ ನಾವು ಖುಷಿ ಪಡಬೇಕು. ಅದರಲ್ಲೇನಾದರೂ ಅದಕ್ಕೆ ಫೇಸ್ ಕ್ಲಿಕ್ ಆಯಿತು ಅಂತ ತಿಳ್ಕೊಳ್ಳಿ, ನಮ್ಮ ಡಿಸೈನಿಂಗ್ ಹೌಸ್ಗೆ ಯಾವ ಹೊಸ ಮಾಡೆಲ್ಗಳ ಅವಶ್ಯಕತೆಯೇ ಇಲ್ಲ. ಅಷ್ಟೇ, ನೀವು ಅಣ್ಣನ ಮಾತು ಕೇಳಬೇಡಿ ಅದಕ್ಕೆ ಎನ್ನುತ್ತಿದ್ದ ಆಕರ್ಷ್ ರಾಘವ್ ಮುಖದ ಕಡೆ ಸರಿದಿತ್ತು. ಮುಖದ ಜ್ವಾಲಾಗ್ನಿ ಕಂಡು ಮಾತು ನಿಲ್ಲಿಸುವುದೇ ಸರಿ ಅನ್ನಿಸಿದ್ದರೆ ಅನುಷ್ಕಾ, ಹೌದಾ ಅಕ್ಕೂ, ಹಾಗಿದ್ರೆ ಖಂಡಿತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ರಾಘವ್ ನೀವು ಒಪ್ತೀರಾ ಅಲ್ವಾ ಎಂದಿದ್ದಳು. ರಾಘವ್ ಆಕರ್ಷ್ ಕಂಡು, ಸಿಗು ಮಗನೆ ಎನ್ನುತ್ತಿದ್ದ. ಆಕರ್ಷ್ ಈ ಅಣ್ಣ ಅದೆಷ್ಟು ಪೊಸೆಸಿವ್ ಅಪ್ಪ, ಅದು ಹೇಗೆ ಅನುಷ್ಕಾ ಸಹಿಸ್ಕೋತಾಳೋ ಅಂದುಕೊಂಡಿದ್ದ. ರಾಘವ್ ವಿಚಿತ್ರ ಲುಕ್ ನೀಡಿ, ಆದರೂ ನೆಕ್ಸ್ಟ್ ಪ್ರಾಜೆಕ್ಟ್ ಟ್ರೈ ಮಾಡ್ಬೋದಲ್ವಾ ಎಂದರೆ, ಇಲ್ಲ ರಾಘವ್ ನಿಮಗೆ ಗೊತ್ತು ತಾನೇ, ನಮಗಂತೂ ಇವಾಗ ಆಫೀಸ್ಗೂ ಬರ್ತಿಲ್ಲ, ಡಿಸೈನಿಂಗ್ ವರ್ಕ್ ಎಲ್ಲ ನಾನು ಮನೆಯಲ್ಲಿ ಫ್ರೀ ಟೈಮಲ್ಲೂ ಮಾಡ್ಬೋದು, ಪ್ಲೀಸ್ ಎನ್ನುತ್ತಿದ್ದ. ಅವಳ ಮೋಹದ ನೋಟಕ್ಕೆ ಸೋಲದೇ ಇರಲಿಲ್ಲ ರಾಘವ್. ಸರಿ ಆಯಿತು ನೀನು ಎಂದವಳನು, ನಿನ್ನಿಷ್ಟ ಎಂದವನು ಈ ಕಡೆ ಆಕರ್ಷ್ಗೆ, ನಡಿ ಆಯಿತು, ನಾನು ನಿನ್ನ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಎಂದು ಹೊರಟಿದ್ದ. ಇವತ್ತು ನನ್ನ ಕೊನೆಯ ದಿನ, ಅವನಂತೂ ನನ್ನ ಬಿಡೋ ಮಾತೇ ಇಲ್ಲ ಎನ್ನಿಸಿತ್ತು ಆಕರ್ಷ್ಗೆ. ಅನುಷ್ಕಾ ಮಾತ್ರ ಖುಷಿಪಟ್ಟಿದ್ದಳು. ಸಂಜನಾ ಇವಾಗ ಫೈನಲ್ ಇಯರ್ ಲಾ ಪ್ರವೇಶಿಸಿದ್ದಳು. ಹಾಗಾಗಿ ತಾನು ಸಹ ಒಬ್ಬ ಲಾಯರ್ ಜೊತೆ ಜೂನಿಯರ್ ಆಗಿ ಸೇರಲು ಬಯಸಿದ್ದಳು. ಅವಳಿಗೆ ತಿಳಿದಿದ್ದ ಲೆಕ್ಚರ್ ಹೇಳಿದಂತೆ ಒಬ್ಬ ಲಾಯರ್ ಬಳಿ ಜೂನಿಯರ್ ಆಗಿ ಸೇರಿಕೊಂಡಳು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ ಲಾಯರ್ ಆಗಿದ್ದರಿಂದ ಅವಳ ಲೆಕ್ಚರ್ ರೆಕಮೆಂಡ್ ಮಾಡಿದ್ದರು. ಸಂಜನಾ ಕೂಡ ತನ್ನ ಕಾಲೇಜ್ ನಂತರ ಆಫೀಸ್ ಮೇಂಟೈನ್ ಮಾಡುತ್ತಿದ್ದರು. ಸಿದ್ಧಾರ್ಥ್ ಹೆಸರೇ ಸದ್ಯ ಮರೆತು ಹೋಗುವಷ್ಟು ಬ್ಯುಸಿ ಆಗಿಬಿಟ್ಟಿದ್ದಳು ಸಂಜನಾ. ಈ ಕಡೆ ಫೇಮಸ್ ಲಾಯರ್ ಆಗಿದ್ದರೂ ತನ್ನ ಮೊದಲ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಸಿದ್ಧಾರ್ಥ್.
ಸಂಜನಾ ತನ್ನ ಆಫೀಸ್ ವಿಚಾರ ಮತ್ತು ಸೀನಿಯರ್ ಅಮರ್ನಾಥ್ ಬಗ್ಗೆಯೂ ಅನುಷ್ಕಾ ಜೊತೆ ಹೇಳುತ್ತಿದ್ದಳು. ಅನುಷ್ಕಾ ತಾನು ಮಾಡೆಲಿಂಗ್ ಪ್ರಪಂಚಕ್ಕೆ ಹೋಗಿರುವುದಾಗಿ ಹೇಳಿಕೊಂಡಿದ್ದರೆ ಇಬ್ಬರಿಗೂ ಆಶ್ಚರ್ಯ. ಸೈಲೆಂಟ್ ಅಂಡ್ ಎಲಿಗೆಂಟ್ ಆಗಿರುತ್ತಿದ್ದ ಅನುಷ್ಕಾ ಮಾಡೆಲಿಂಗ್ ಪ್ರಪಂಚ ಪ್ರವೇಶಿಸಿದ್ದೇ ವಿಶೇಷ. ಯಾವಾಗಲೂ ಮಾಡ್ರನ್ ಲುಕ್ನಲ್ಲಿ ಮಿಂಚುತ್ತಿದ್ದ ಸಂಜನಾ ಮಸ್ಟ್ ರೆಸ್ಪಾನ್ಸಿಬಲ್ ಲಾಯರ್ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದು ಇನ್ನೂ ವಿಚಿತ್ರ ಅನ್ನಿಸಿತು. ಲಾಯರ್ ಅಮರ್ನಾಥ್ ಅವಳಿಗೆ ಒಂದು ಫೈಲ್ ನೀಡಿ ಸ್ಟಡಿ ಮಾಡಲು ಹೇಳಿದಳು. ನೋಡಲು ಸಂಜನಾ ತಂದೆ ಕೇಶವನಷ್ಟೇ ವಯಸ್ಸಾಗಿತ್ತು. ಆದರೆ ಅವನ ದೃಷ್ಟಿ ಮಾತ್ರ ಶ್ಯಾಮ್ ಸುಂದರ್ನಂತೆ ಕೀಚಕನಂತಿತ್ತು. ಅವನ ದೃಷ್ಟಿ ಸಂಜನಾ ಮೇಲೆ ಬಿದ್ದಿದ್ದು ಅವಳಿಗೂ ತಿಳಿಯುತ್ತಿರಲಿಲ್ಲ. ಅವರು ನೀಡುತ್ತಿದ್ದ ಫೈಲ್ ಸ್ಟಡಿ ಮಾಡಿ ನೋಟ್ ಮಾಡಿಕೊಳ್ಳುವುದು ಮತ್ತು ಅವರು ಹೇಳಿದ್ದ ಪಾಯಿಂಟ್ಗಳನ್ನು ತಿಳಿಸುವುದು, ಸಣ್ಣಪುಟ್ಟ ವಿಚಾರಗಳನ್ನು ವಕಾಲತ್ತುದಾರರಿಗೆ ಸಹಾಯ ಮಾಡುವುದು ಮತ್ತು ಸೀನಿಯರ್ ಟೈಮ್ ಟೇಬಲ್ ರಿಮೈಂಡ್ ಮಾಡುವುದು ಇಷ್ಟು ಅವಳಿಗೆ ವಹಿಸಿದ ಕೆಲಸವಾಗಿತ್ತು. ಆದರೆ ಅಮರ್ನಾಥ್ ಕಣ್ಣು ಮಾತ್ರ ಯಾವಾಗಲೂ ಸಂಜನಾ ಮೇಲೆ ತೀಕ್ಷ್ಣವಾಗಿಯೇ ಇತ್ತು. ಈ ಕಡೆ ಅನುಷ್ಕಾ ಹೋಗಬೇಕಿದ್ದ ಪ್ರೋಗ್ರಾಂ ಸ್ಪಾನ್ಸರ್ಶಿಪ್ ಕಾರ್ಯಕ್ರಮ ಶುರುವಾಗಿತ್ತು. ಅನುಷ್ಕಾ ಮೇಕಪ್ ಆರ್ಟಿಸ್ಟ್ ಜೊತೆ ರೆಡಿಯಾಗಿ ಹೊರಡುತ್ತಿದ್ದರೆ ರಾಘವ್ ಕಣ್ಣು ಮತ್ತೆ ಮೊದಲಿನ ಡೆವಿಲ್ ರೂಪ ತಲುಪಿದ್ದವು. ರಾಘವ್ ತಪ್ಪಿ ಹಿಡಿದು, ಪ್ಲೀಸ್ ನೀವೇ ಹೇಳಿದ್ರಿ ಅಲ್ವಾ ನಾನು ಮಾಡೆಲಿಂಗ್ ಮಾಡ್ಬೋದು ಅಂತ ಎಂದರೆ ಕನ್ನಡಿಯಲ್ಲಿ ಅವಳನ್ನೇ ನೋಡುತ್ತಾ, ಓ ಅದು ಮಾತ್ರ ನೆನಪಿದೆಯಾ, ಇಲ್ಲ ನಾನು ಇನ್ನೊಂದು ಮಾತು ನೆನಪಿದೆಯಾ ಎಂದಿದ್ದ. ಅವನ ಕಣ್ಣನ್ನು ಕನ್ನಡಿಯಲ್ಲಿ ನೋಡಿ ಕಣ್ಣು ಮಿಲಾಯಿಸಿ, ನೆನಪಿದೆ, ಆದರೆ ನನ್ನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ಎಂದಿದ್ದಳು. ಮುಂದೆ ಕರೆದುಕೊಂಡು, ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ನೀನು ಬೇರೆಯವ್ರ ಜೊತೆ ಸ್ಟೇಜ್ ಶೇರ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಅದನ್ನು ಸಹಿಸ್ಕೊಳ್ಳೋಷ್ಟು ಶಕ್ತಿ ಕೂಡ ನನಗಿಲ್ಲ ಅಷ್ಟೇ ಎಂದವನ ನೋಟವೇ ಬಿರುಸಾಗಿತ್ತು. ರಾಘವ್ ಪ್ಲೀಸ್ ನಾನು ಹೇಳ್ತಿರೋದ ಕೇಳಿ, ಹಾಗಲ್ಲ ಸ್ಟೇಜ್ ಶೇರ್ ಮಾಡಿಕೊಂಡ್ರೆ ಎಂದಿದ್ದಳಷ್ಟೇ. ಅವಳ ತುಟಿಗಳು ಆಗಲೇ ಲಾಕ್ ಆಗಿದ್ದವು. ಕಣ್ಣರಳಿಸಿ ಅವನನ್ನೇ ನೋಡಲು ಅವನಂತೂ ಫ್ಯಾಷನೇಟ್ ಆಗಿ ಅವಳ ತುಟಿಗಳನ್ನು ಜೇನಿನ ಸವಿ ಹೀರುವುದರಲ್ಲಿ ಬ್ಯುಸಿ ಇದ್ದ. ಅವಳಿಗೆ ಉಸಿರು ತೆಗೆದುಕೊಳ್ಳಲು ಹಿಂಸೆ ಎನಿಸಿದಾಗ ಎದುರಿಸಿ ಬಿಡುತ್ತಿದ್ದ ಅನುಷ್ಕಾ ತುಟಿ ಬಿಟ್ಟು ಅವಳನ್ನು ತನ್ನ ಬಲಿಷ್ಠ ಕೈಯಿಂದ ಬಿಗಿಹಿಡಿದಿದ್ದ. ಅವನೆಡೆಗೆ ತಲೆ ಎತ್ತಿದ ಅನುಷ್ಕಾ, ಉಫ್ ಮತ್ತೆ ನೀವು ರೌಡಿ ರೂಪ ತಾಳ್ಬಿಟ್ರಾ, ಆದರೂ ಈ ಥರನೂ ಲವ್ ಮಾಡ್ತಾರಾ ಎಂದು ಉಸಿರು ಒಂದೇ ಸಮಯ ಮಾಡಿಕೊಳ್ಳುತ್ತಿದ್ದಳು. ಅನುಷ್ಕಾ ತಲೆ ನೀವರಿಸುತ್ತಿದ್ದ ರಾಘವ್, ನನ್ನ ಸ್ವೀಟ್ ಮೂರಡಿ ನನಗೆ ಮಾತ್ರ, ನನ್ನ ಜೊತೆ ಮಾತ್ರ ಶೇರಿಂಗ್ ಕೇರಿಂಗ್ ಎಂದು ಹಣೆಗೆ ಮುತ್ತಿಟ್ಟು ಮತ್ತೇನು ಮಾತನಾಡದೆ ಮುಂದೆ ಸಾಗಲು ಕೈ ಹಿಡಿದು ನಿಂತ ಅನುಷ್ಕಾ ಅವನ ಕೈಗೆ ತನ್ನ ಸಿಹಿ ಮುತ್ತು ನೀಡಲು ಒಂದೇ ಎಳೆತಕ್ಕೆ ತೋಳಲ್ಲಿ ಬಲಸಿ, ಇಷ್ಟೆಲ್ಲ ಮುದ್ದು ಮಾಡಿದ್ರೆ ನಾನು ಮತ್ತೆ ಸ್ವೀಟು ಬರೋ ತನಕ ಕಾಯೋಕ್ಕೂ ಆಗಲ್ಲ ನೋಡು ಎಂದಿದ್ದ. ಅಂದರೆ ಸ್ವೀಟು ಆಸ್ಟ್ರೇಲಿಯಾದಿಂದ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಕತೆ ಮರ್ತೋಗಿದೆ ಅಂತ ಹೇಳ್ತಾ ಇದ್ದೀನಿ. ಇವರಿಬ್ಬರದು ಮದುವೆ ಆಗಿಲ್ಲ, ಜಸ್ಟ್ ಲಿವಿಂಗ್ ಟುಗೆದರ್ಲಿದ್ದಾರೆ. ಅವನ ಮಾತಿಗೆ ಮುಖದ ಮೇಲೆ ನಾಚಿಕೆ ನೆಲೆಸಿದ್ದರೆ ಅದನ್ನು ಕಂಡು ಹಿಡಿತ ಬಿಗಿ ಮಾಡಿದ್ದ ರಾಘವ್, ಈ ನಾಚಿಕೆ ಎಲ್ಲ ನಿನಗೆ ಸೂಟ್ ಆಗಲ್ಲ ಬಿಡು, ನೀನು ಯಾವಾಗಲೂ ರೌಡಿ ಬೇಬಿ ಥರ ಇದ್ರೇ ಚಂದ. ಈ ರೌಡಿನ ಪಳಗಿಸೋದು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮತ್ತೊಂದು ಮುತ್ತಿನ ಮುದ್ರೆಯಲ್ಲಿ ಬಂದಿಯಾಗಲು ಯಾವಾಗ ಶೇಖರ್ ಕರೆ ಬಂತೋ ಆವಾಗ ಎಚ್ಚೆತ್ತ ರಾಘವ್, ಓಕೆ ಟೇಕ್ ಕೇರ್, ನನ್ನನ್ನು ಮತ್ತೆ ರೌಡಿ ಮಾಡಲ್ಲ ಅಲ್ವಾ ಎಂದು ಹಣೆಗೆ ಮುತ್ತಿಟ್ಟು ಹೊರಟಿದ್ದ. ಇವರೋ ಪ್ರೀತಿ ಮಾಡೋ ರೀತಿನೇ ವಿಚಿತ್ರ ಅಪ್ಪ ಎಂದವಳು ರಾಘವ್ ತುಂಟಾಟ ನೆನೆಸಿಕೊಂಡು ತುಟಿ ಅಂಚಿನಲ್ಲಿ ನಗು ಮೂಡಿ ಮೆಲ್ಲಗೆ ಮುಖವನ್ನೆಲ್ಲ ಆವರಿಸಲು ತನ್ನ ಬ್ಯಾಗ್ ಹಿಡಿದು ಸಂಗೀತಾಗೆ ಬಾ ಹೇಳಿ ಹೊರಟಿದ್ದಳು. ಹೊಸ ಕಂಪನಿ ಆದ್ದರಿಂದ ಅಲ್ಲಿ ತನ್ನ ಐಡೆಂಟಿಟಿ ತಿಳಿಯದಂತೆ ಹೇಳಿದ್ದಳು. ಸದ್ಯ ರಾಯ್ ಕಂಪನಿಯ ಒಬ್ಬ ಡಿಸೈನರ್ ಆ್ಯಂಡ್ ಮಾಡೆಲ್, ಆಗಷ್ಟೇ ಬೆಳಕಿಗೆ ಬರುವಷ್ಟು ಹೊಸ ಮಾಡೆಲ್ ಅಂತಷ್ಟೇ ಅವಳ ಪರಿಚಯ ಆ ಕಂಪನಿಗೆ ತಿಳಿದಿತ್ತು. ಸ್ಟಾರ್ ಚಾಂಪಿಯನ್ ಪ್ರೋಗ್ರಾಂ ಒಂದು ಸ್ಟಾರ್ ಬಿಲ್ಡ್ ಕಂಪನಿಯಲ್ಲಿ ನವ ಪ್ರತಿಭೆಗಳಿಗೆ ಹೈರ್ ಮಾಡುವುದು ಮತ್ತು ಅವರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಈ ಕಂಪನಿಯ ಕೆಲಸವಾಗಿತ್ತು. ಈ ಕಡೆ ತನ್ನ ಮುದ್ದು ಮಡದಿಯ ಕೆಲಸಕ್ಕೆ ಕಳುಹಿಸಿದ್ದರು. ಅವಳ ಸುತ್ತ 16 ಕಣ್ಣು ಇಟ್ಟಿದ್ದ ರಾಘವ್ ತನ್ನ ತಮ್ಮನನ್ನು ತನ್ನೆದುರು ನಿಲ್ಲಿಸಿಕೊಂಡು ತನ್ನ ಸಿಟ್ಟನ್ನೆಲ್ಲ ಹೊರಹಾಕಿದ್ದ. ನಮ್ಮದೇ ಒಂದು ಪ್ರತಿಷ್ಠಿತ ಕಂಪನಿ, ಅಂಥದ್ರಲ್ಲಿ ನನ್ನ ಹೆಂಡತಿಗೆ ಆಫ್ ಲೆಟರ್ ನೀಡುವ ಅವಶ್ಯಕತೆ ಏನಿತ್ತು? ನಮ್ಮ ಕಂಪನಿಯಲ್ಲಿ ವರ್ಷಕ್ಕೆ ಸಾವಿರಾರು ಹೊಸ ಮಾಡೆಲ್ಗಳನ್ನು ನಾವು ಹುಟ್ಟಾಕ್ತೀವಿ ಎನ್ನುವುದು ರಾಘವ್ನ ವಾದ. ಅವನ ವಾದವೇನೋ ಸರಿ ಅನ್ನಿಸಿದ್ದರೂ ಅನುಷ್ಕಾ ಹೆಸರಿನಲ್ಲಿ ಬಂದಿದ್ದ ಲೆಟರ್ ಅವಳಿಗೆ ತಲುಪಿಸುವುದು ನನ್ನ ಕರ್ತವ್ಯ ಆಗಿತ್ತು. ಹಾಗಾಗಿ ತಲುಪಿಸಿದ್ದೆ. ನೀನು ನಿನ್ನ ಹೆಂಡತಿಗೆ ನೇರವಾಗಿ ಹೇಳ್ಬೋದಿತ್ತು ತಾನೇ, ನಾನೇ ತುಂಬ ಪೊಸೆಸಿವ್, ನೀನು ಈ ಕನಸನ್ನೆಲ್ಲ ಕಾಣೋದನ್ನು ಬಿಟ್ಟು ನನ್ನ ಜೊತೆ ಮಾತ್ರ ಇರುವಂತ ಎನ್ನುವುದು ಆಕರ್ಷ್ನ ವಾದ. ಇಬ್ಬರ ವಾದ ವಿವಾದ ಮುಗಿದಿತ್ತು. ರಾಘವ್ ಕೆಂಗಣ್ಣು ಆಕರ್ಷ್ ಮೇಲೆ ಬಿದ್ದಿತ್ತು. ಹಾಗಾಗಿ ಮಾಡೆಲ್ ಜಗತ್ತಿನಲ್ಲಿ ನೇರವಾಗಿ ಒಂದು ಕಂಪನಿಯ ಪೂರ್ಣ ಜವಾಬ್ದಾರಿ ನೀಡಿ ದುಬೈ ಕಂಪನಿಗೆ ಇನ್ಚಾರ್ಜ್ ಆಗಿ ವಹಿಸಿ ಅವನನ್ನು ಕಳಿಸಿಬಿಟ್ಟಿದ್ದ. ತನ್ನದಲ್ಲದ ತಪ್ಪಿಗೆ ಹತ್ತಿಗೆ ಇತ್ತಕ್ಕಾಗಿ ಹೋಗಿ ತನ್ನ ಜಾಲಿ ಲೈಫ್ ಹಾಳು ಮಾಡಿಕೊಂಡು ದುಬೈಗೆಂದು ಹೊರಟ ಆಕರ್ಷ್ ತನ್ನ ಕೊನೆಯ ಅಸ್ತ್ರ ಬಿಡಲು ರೆಡಿಯಾಗಿದ್ದ. ಅನುಷ್ಕಾ ತನ್ನ ಮೊದಲ ದಿನದಿಂದ ಕೆಲಸ ಕಂಪನಿ ಬಗ್ಗೆ ತಿಳಿದುಕೊಂಡಷ್ಟೇ ಬಂದಿದ್ದಳು. ಅನುಷ್ಕಾ ಮನೆಗೂ ಬರುವುದಕ್ಕೂ ಮೊದಲೇ ಇಂದು ರಾಘವ್ ಬಂದಿದ್ದ. ಇನ್ನು ಅನುಷ್ಕಾ ಕಾಣದೆ ಮನಸ್ಸು ಒದ್ದಾಡಿತ್ತು. ಹೋಗಿ ಬಿಸಿ ಶವರ್ ಪಡೆದು ಮನಸ್ಸಿಗೆ ಸಮಾಧಾನ ಪಡೆಯಲು ಪ್ರಯತ್ನಿಸಿದ್ದ. ಆದರೆ ಸಾಧ್ಯವಾಗಲಿಲ್ಲ. ಸ್ಟಡಿ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ ತೆಗೆದು ಕೆಲಸದಲ್ಲಿ ಬ್ಯುಸಿ ಇರಲು ಪ್ರಯತ್ನಿಸಿದ್ದ. ಅವನಿಗೆ ಅವನೇ, ನೋ, ನಾನು ಈ ರೀತಿ ಡಿಸ್ಟರ್ಬ್ ಆಗೋದು ಸರಿಯಿಲ್ಲ. ನಾನು ಹೀಗೆ ನಡೆದುಕೊಂಡ್ರೆ ಅನುಗೆ ಹರ್ಟ್ ಆಗುತ್ತೆ. ನೋ, ದಿಸ್ ಇಸ್ ನಾಟ್ ಗುಡ್ ರಾಘವ್, ನಾಟ್ ಗುಡ್.
ಎಂದು ಬೆಂಚ್ ಮೇಲೆ ಮುಷ್ಟಿ ಹಿಡಿದು ಬಾರಿಸಿದ್ದ. ಟೇಬಲ್ ಚೂರು ಚೂರಾಗಿತ್ತು. ರಾಘವ್ ಬೆಳಿಗ್ಗೆಯಿಂದ ಅನುಷ್ಕಾಳ ಸುತ್ತ 10 ಕಣ್ಣುಗಳನ್ನು ಇಟ್ಟಿದ್ದ. ಅವಳು ಕಂಪನಿಗೆ ಹೋಗಿದ್ದಾಗಿನಿಂದ ಎಲ್ಲ ಅಪ್ಡೇಟ್ ಪಡೆದಿದ್ದ. ರಾಘವ್ಗೆ ಆಗ ತಿಳಿದ ವಿಚಾರವೇನೆಂದರೆ ಅನುಷ್ಕಾಗೆ ಟ್ರೈನಿ ಆಗಿರೋದು ರೋಷನ್ ಎಂದು. ಜಲಸಿಯ ಕಟ್ಟೆ ಹೊಡೆದಿತ್ತು. ಮೊದಲ 1 ದಿನದ ಭೇಟಿಗೆ ಅವನನ್ನು ಹಾಡಿ ಹೊಗಳುತ್ತಿದ್ದಳು ಅನುಷ್ಕಾ. ಇನ್ನು ದಿನದ 6 ಗಂಟೆಗಳು ಅವನೊಟ್ಟಿಗೆ ಕಳೆಯುತ್ತಾಳೆಂದರೆ ನೆನಪಿಸಿಕೊಂಡರೂ ರಕ್ತ ಕುದಿಯುತ್ತಿತ್ತು. ರಾಘವ್ಜಿ ಆಫೀಸ್ನಿಂದ ಬಂದಾಗ ಅನುಷ್ಕಾ ರಾಘವ್ ಬಂದಿರುವುದನ್ನು ತಿಳಿದು ರೂಮ್ಗೆ ಹೋಗಲು ರಾಘವ್ ಕಾಣಲಿಲ್ಲ. ನೇರ ಸ್ಟಡಿ ರೂಮ್ಗೆ ಬಂದಿದ್ದ ಅನುಷ್ಕಾ ರಾಘವ್ ಪರಿಸ್ಥಿತಿ ನೋಡಿ ನಿಬ್ಬೆರಳಾಗಿದ್ದಳು. ಫುಲ್ ಹ್ಯಾಂಡ್ಸಮ್ ಆಗಿ ಕಾಲ ಮೇಲೆ ಕಾಲು ಹಾಕಿ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಕೆಲಸ ಮಾಡುತ್ತಿದ್ದ ರಾಘವ್ ಮೋಸ್ಟ್ ಹ್ಯಾಂಡ್ಸಮ್ ಪತಿ ಎಂದರೆ ತಪ್ಪೇನಿಲ್ಲ. ರೂಮ್ ಬಾಗಿಲಲ್ಲೇ ನಿಂತು ಅವನನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಅನುಷ್ಕಾ ಕಡೆ ನೋಡಿದೆಯೇ. ಏನು ಕಣ್ಣಲ್ಲೇ ನನ್ನ ತಿನ್ನೋ ಪ್ಲ್ಯಾನ್ ಇದೆಯಾ ಹೇಗೆ? ಇದ್ರೂ ತಪ್ಪೇನಿಲ್ಲ. ನಿನ್ನ ಗಂಡನ್ನ ನೀನು ತಿನ್ನೋದು ತಪ್ಪೇನಿಲ್ಲ ಬಿಡು. ಆದರೂ ಹೀಗೆ ನಿನ್ನನ್ನು ತಿನ್ಬೋದು ಅಂತ ಹೇಳಿದ್ರೆ ನಂದು ಒಂದು ಕಂಡೀಷನ್. ನೀನು ತಿನ್ನೋ ಹಾಗಿದ್ರೆ ನಾನು ತಿನ್ನಬೇಕು ಎಂದರೆ ಕಣ್ಣು ನೆಲಕ್ಕೆ ತಿರುಗಿಸಿ ಮೆಲ್ಲಗೆ ಬಂದು ಅವನ ಸನಿಹ ಕುಳಿತಿದ್ದ ಅನುಷ್ಕಾ. ಇಲ್ಲಿದ್ದ ಸ್ಟಡಿ ಟೇಬಲ್ ಎಲ್ಲಿ ಎಂದು ಕೇಳಿದ್ದಾಗ ರಾಘವ್ ಕಣ್ಣು ಸೋಫಾ ಹಿಂದೆ ಮುರಿದು ಬಿದ್ದಿದ್ದ ಸ್ಟಡಿ ಟೇಬಲ್ ಮೇಲೆ ಬಿದ್ದಿತ್ತು. ಕತೆ ಮುಂದುವರಿಯುವುದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.